ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತು ಸಂಡೇ ಅಲ್ವಾ, ಎಲ್ಲರದ್ದು ಊಟ ಆಯಿತಾ? ನಂದು ಊಟ ಆಯಿತು. ಆರಾಮಾಗಿ ಇವತ್ತು ರಿಲ್ಯಾಕ್ಸ್ ಡೇ. ನಾವು ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ ಸಂಡೇ ನಮಗೆ ರಜೆ ಇರುತ್ತೆ ಪ್ರತಿ ಸಂಡೇ. ನನ್ನ ಮಗಳು ಕೆಲಸಕ್ಕೆ ಹೋಗಿದ್ದಾಳೆ, ಇವತ್ತು ಅವಳಿಗೆ ಡ್ಯೂಟಿ ಇದೆ. ಸೊ ಅವಳಿಗೆ ಸಂಡೇ ರಜೆ ಇರೋದಿಲ್ಲ, ಸಮ್ಟೈಮ್ಸ್ ಇರುತ್ತೆ. ಅವಳು ಅಪೋಲೋ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದು. ಟಿ ವಿ ನೋಡ್ತಾ ಇದ್ದೀನಿ ನೋಡಿ. ಶ್ರವಣ್ ಬ್ರೋ ಚಾನಲ್ ನೋಡ್ತೀನಿ, ಯಾಕಂತ ಹೇಳಿದ್ರೆ ಅವ್ರ ಚಾನಲಲ್ಲಿ ಹೆಲ್ತ್ ಫಿಟ್ನೆಸ್ ಎಲ್ಲ ಹೇಳ್ತಾರೆ, ಹೇಗಿರಬೇಕು, ಡಯಟ್ ಹೇಗೆ ಮಾಡಬೇಕು ಅದೆಲ್ಲ ಹೇಳ್ತಾರೆ. ನನಗೆ ತುಂಬ ಇಷ್ಟ, ಹಾಗಾಗಿ ನಾನು ಶ್ರವಣ್ ಬ್ರೋ ಚಾನಲ್ ಜಾಸ್ತಿ ವಾಚ್ ಮಾಡ್ತೀನಿ ನೋಡಿ. ನನ್ನ ಮಗಳಿಗೆ ಇವತ್ತು ಆಫೀಸ್ ಇದೆ, ಅವಳು ಅಪೋಲೋದಲ್ಲಿ ಕೆಲಸ ಮಾಡೋದ್ರಿಂದ ಅವಳಿಗೆ ಸಂಡೇ ರಜಾ ಇರೋದಿಲ್ಲ, ಅವಳಿಗೆ ನೈಟ್ ಕೂಡ ಇರುತ್ತೆ. ಸೊ ನಾನು ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದು, ಬಟ್ ನನಗೆ ರಜಾ ಎವ್ರಿ ಸಂಡೇ ರಜಾ ಇರುತ್ತೆ. ಸೊ ಹಾಗಾಗಿ ನಾನು ಒಬ್ಬಳೇ ಇರ್ತೀನಿ ಮನೆಯಲ್ಲಿ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆರಾಮಾಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಇವಾಗ ಸ್ವಲ್ಪ ಟಿ ವಿ ನೋಡೋಣ ಅಂತ ಹೇಳ್ಬಿಟ್ಟು ಟಿ ವಿ ಹಾಕೊಂಡು ಕೂತಿದ್ದೀನಿ ನೋಡಿ. ಇದು ನಮ್ಮ ಕಿಚನ್, ದಿಸ್ ಇಸ್ ಅವರ್ ಕಿಚನ್, ದಿಸ್ ಇಸ್ ಬಾತ್ರೂಮ್, ಸಿಂಗಲ್ ಬೆಡ್ರೂಮ್ ಹೌಸ್, ದಟ್ ಈಸ್ ಬೆಡ್ರೂಮ್. ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು 4 ಗಂಟೆಗೆ, ಅವಳು ಇನ್ನೂ ಬಂದಿಲ್ಲ. ನೆಕ್ಸ್ಟ್ ನಾನು ಕುಕ್ಕಿಂಗ್ ವೀಡಿಯೋಸ್ ಹಾಕ್ತೀನಿ, ನಾರ್ತ್ ಕುಕ್ ಕೂಡ ಮಾಡ್ತೀನಿ ನಾನು, ಯಾಕಂದರೆ ನನ್ನ ಹಸ್ಬೆಂಡ್ ಬಂದು ನಾರ್ತ್ ಇಂಡಿಯನ್ಸು, ಹಾಗಾಗಿ ನಾರ್ತ್ ಕುಕ್ ಕೂಡ ಮಾಡ್ತೀನಿ. ಸೊ ಕೆಲವು ರೆಸಿಪಿ ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಹಾಕ್ತೀನಿ ನೋಡಿ. ಎಲ್ಲರೂ ಆರಾಮಾಗಿರಿ, ಆರೋಗ್ಯವಾಗಿರಿ. ಮನುಷ್ಯನಿಗೆ ತುಂಬ ಮುಖ್ಯವಾಗಿರೋದು ಆರೋಗ್ಯ, ಹಾಗೆ ಒಳ್ಳೆ ಮಾತು, ಕೆಟ್ಟವರಿಗೂ ಒಳ್ಳೆಯದನ್ನೇ ಮಾಡಿ ಇಷ್ಟೇ. ಯಾಕಂದರೆ ಜೀವನದಲ್ಲಿ ನಾನು ನಮ್ಮವರಿಂದನೇ ತುಂಬ ನೋವು ಅನುಭವಿಸಿದ್ದೀನಿ. ಹಾಗಾಗಿ ನಾನು ನಿಮಗೆಲ್ಲರಿಗೂ ಹೇಳೋದಷ್ಟೇ, ಯಾರಿಗೂ ನಂಬಕ್ಕೆ ಹೋಗಬೇಡಿ. ಅದು ಫ್ರೆಂಡ್ಸ್ ಆದರೂ ಪರವಾಗಿಲ್ಲ, ರಿಲೇಷನ್ಸ್ ಆದರೂ ಪರವಾಗಿಲ್ಲ, ಯಾರಿಗೂ ಡಿಪೆಂಡ್ ಆಗಬೇಡಿ ಅಷ್ಟೇ. ನಿಮ್ಮದು ಕೆಲಸ ಮಾಡಿ, ಒಳ್ಳೇದು ಮಾಡಿ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟೇ ಜೀವನ ಅನ್ನೋದು, ಇಷ್ಟೇ. ಮತ್ತು ಏನು ಹೇಳಬೇಕು ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ನಾನು ತುಂಬ ವರ್ಷದಿಂದ ಯೂಟ್ಯೂಬ್ ನೋಡ್ತಾ ಇದ್ದೇನೆ, ಆದರೆ ನಾನು ವ್ಲಾಗ್ ಮಾಡಬೇಕು ಅನ್ನೋದು ಯಾವತ್ತೂ ಡಿಸೈಡ್ ಮಾಡಿರಲಿಲ್ಲ. ಈಗ ಯೂಟ್ಯೂಬ್ ಟ್ರೆಂಡ್ ನೋಡಿದರೆ ನಾವು ಯಾಕೆ ಮಾಡಬಾರ್ದು ಚಾನಲ್ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂತೇಳಿದ್ರೆ ವಿ ಆರ್ ಆ್ಯಕ್ಚುಲಿ ಸಿಂಗಲ್ ಪೇರೆಂಟ್. ಸೊ ಕೆಲಸದ ಜೊತೆಗೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾಡೋಣ ಅನ್ನೋದು ಮನಸ್ಸಾಗಿದೆ. ಸೊ ಶುರು ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಾಯ ಖಂಡಿತವಾಗಿಯೂ ಬೇಕು. ನಾನು ಎಲ್ಲರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ, ಆರೋಗ್ಯವಾಗಿರಿ. ಯಾಕಂದರೆ ಜೀವನ ಇರೋದು ಒಂದು, ಈ ಜೀವನ ಆರೋಗ್ಯ ಚೆನ್ನಾಗಿದ್ದರೆ ಹೇಗೆ ಬೇಕಾದರೂ ಇರ್ಬೋದು. ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಇಷ್ಟೇ. ಬಾಯ್ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ನಿಮಗೆ, ಸರಿನಾ? ಓಕೆ ಬಾಯ್. ಆಫೀಸು ಬರೋದು, ಅಡುಗೆ ಮಾಡೋದು, ತಿನ್ನೋದು, ಮಲಗೋದು, ಇಷ್ಟ ಆಯಿತು ನಮ್ಮ ಜೀವನ. ಅದಕ್ಕೆ ಇವತ್ತಿಂದ ಸಾಯಂಕಾಲ ದಿನ ಯಡಿಯೂರು ಲೇಕಲ್ಲಿ ಒಂದು 3 ರೌಂಡ್ ವಾಕ್ ಮಾಡೋಣ ಅಂತ ಇದ್ದೀನಿ, ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಇದು ಸೋಮವಾರ ನೋಡಿ, ನೆಕ್ಸ್ಟ್ ಡೇ ನಾನು ಆಫೀಸ್ ಬಂದಿದ್ದೀನಿ. ಇದು ನಂದು ಹಾಸ್ಪಿಟಲ್ ನೋಡಿ. ಈಗ ನಾನು ಆಫೀಸಿಂದ ಬಂದೆ, ಇವತ್ತು ಸೋಮವಾರ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಪೂಜೆ ಮಾಡ್ತೀನಿ ಪ್ರತಿ ಸೋಮವಾರ. ಸೊ ಪೂಜೆ ಮಾಡಿಬಿಟ್ಟು ನಾನು ಧರ್ಮಗಿರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ರೆಡಿಯಾಗಿದ್ದೀನಿ. ಸೊ ನೋಡಿ, ಈಗ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನಿಮಗೆಲ್ಲರಿಗೂ ಮಂಜುನಾಥ ಸ್ವಾಮಿಯ ಅನುಗ್ರಹವಿರಲಿ ಅಂತ ನೋಡಿ. ಫ್ರೆಂಡ್ಸ್, ಇಂದು ಸೋಮವಾರ ಅಲ್ವಾ, ಆಫೀಸಿಂದ ಬಂದು ನಮ್ಮ ಮನೆಯ ಶ್ರೀ ಮಂಜುನಾಥ ಸ್ವಾಮಿಯ ಪೂಜೆ ನೋಡಿ. ಇಂದಿನ ಸೋಮವಾರದ ಪೂಜೆ, ಪ್ರತಿ ಸೋಮವಾರವೂ ನಾವು ನಮ್ಮ ಮನೆ ದೇವರಾದ ಶ್ರೀ ಮಂಜುನಾಥ ಸ್ವಾಮಿಯ ಪೂಜೆಯನ್ನು ಮಾಡ್ತೀನಿ. ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಪೂಜೆ ಮಾತ್ರ ನಾನು ಯಾವ ಕಾರಣಕ್ಕೂ ತಪ್ಪಿಸಲ್ಲ. ಯಾಕಂದರೆ ನನಗೆ ದೇವರೇ ನನ್ನ ಆಸ್ತಿ. ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ನೋಡಿ. ಫ್ರೆಂಡ್ಸ್, ಈಗ ಧರ್ಮಗಿರಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀನಿ ನೋಡಿ. ಫ್ರೆಂಡ್ಸ್, ಇದು ಬನಶಂಕರಿಯಲ್ಲಿರುವ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಹಾಗೆ ಪ್ರತಿ ಸೋಮವಾರ ಶ್ರೀ ಸ್ವಾಮಿಗೆ ಇಷ್ಟವಾದಂಥ ಬಿಲ್ಪತ್ರೆಯನ್ನು ನಾನು ಅರ್ಪಿಸ್ತೀನಿ ನೋಡಿ. ಫ್ರೆಂಡ್ಸ್, ಧರ್ಮಗಿರಿ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ಬರೋದಾದರೆ ಖಂಡಿತ ಬನ್ನಿ. ತುಂಬ ಒಳ್ಳೆ ಅಲಂಕಾರ ಮಾಡಿರ್ತಾರೆ, ತುಂಬ ರಶ್ ಇರುತ್ತೆ. ಸೋಮವಾರ ಕೂಡ ತುಂಬ ಚೆನ್ನಾಗಿ ನೋಡಿ. ಬಂದು ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ನಂದಿ ದೇವರು ನೋಡಿ. ಮೊದಲು ಗಣೇಶ ದೇವರ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ನೋಡಿ. ಇದು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ತುಂಬ ಮುಜುಗರ ಆಗುತ್ತೆ, ಯಾಕಂದರೆ ದೇವಸ್ಥಾನ ಅಲ್ವಾ. ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಸ್ವಾಮಿನ ನೋಡೋಕ್ಕೆ ಬಂದೆ, ನೀವು ಕೂಡ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ ನೋಡಿ. ಇದೆಲ್ಲ ಪ್ರಸಾದಕ್ಕೋಸ್ಕರ ಕ್ಯೂ ನಿಂತಿರೋದು. ಶ್ರೀ ಸ್ವಾಮಿಯ ಪ್ರಸಾದಕ್ಕೋಸ್ಕರ ಎಷ್ಟು ದೊಡ್ಡ ಕ್ಯೂ ಇದೆ ನೋಡಿ, ಎಷ್ಟು ಉದ್ದ ಇದೆ ನೋಡಿ. ದೇವಸ್ಥಾನದಿಂದ ಮನೆಗೆ ಬಂದು ಅವಲಕ್ಕಿ ಮಾಡಿ, ಹಾಗೆ ಮೆಂತ್ಯ ಕಷಾಯ ಮಾಡಿದ್ದೀನಿ. ರಾತ್ರಿ ದಿನಾಲೂ ನಾವು ಮೆಂತ್ಯ ಕಷಾಯ ಕುಡಿತೀವಿ, ಹಾಗೆ ಸೋಮವಾರ ಬರೀ ಅವಲಕ್ಕಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.